ಯಾಕಂದ್ರೆ ಈ ಊರಿಸ್ಯ ಇಲ್ಲ ಅವನಿಗೆ ತಾನೇ ಗೊತ್ತಿರೋದು. ಅವನು ವಿಚಾರಿಸಿದ್ರೆ ಗೊತ್ತಾಯ್ತದೆ ಅಂತ ಹೋಗಿರ್ಬೈದು. ಮೊದ್ಲೇ ಕುಡ್ಕ್ ನನ್ ಮಗ ಕುಡ್ದ ಅಂಬ್ಲಲ್ಲಿ ಬಾಯಿಗೆ ಬಂದಿರೋದ್ನೆಲ್ಲ ಬೊಗಳ್ತಾ ಇರ್ತಾನೆ. ಅದೇ ಕಣೆ ನನಗ್ ಭಯ ಬಂದಿರೋದು. ಅದಕ್ಕೆ ನಿನಗ್ ಫೋನ್ ಮಾಡ್ದೆ. ಇಸ್ಯ ಒಂದ್ಸರಿ ತಿಳಿಸ್ಬಿಡೋದು ಒಳ್ಳೇದು ಅಲ್ವೇ? ನೀನ್ ಮೊದ್ಲು ನಿನ್ ಗಂಡನ್ನ ಹುಡ್ಕೋ. ಅವನ್ ಏನು ಬಾಯಿ ಬಿಡಿದರ ತರ ನೋಡ್ಕೋ. ನನ್ ಬಗ್ಗೆ ಯಾರಿಗೂ ಏನು ಗೊತ್ತಾಗ್ಬಾರ್ದು ಅಷ್ಟೇ. ಎಲ್ಲಿ ಏನಾಗ್ಬಿಡತ್ತಂತ ನನಗ್ ಭಯ ಆಗ್ತಿದೆ. ಮೊದ್ಲು ಹೋಗಿ ನಿನ್ ಗಂಡನ್ ಹುಡ್ಕೋ. ಆಯ್ತು ಆಯ್ತು, ನೀನೇನ್ ತಲೆ ಕೆಡಿಸ್ಕೋಬೇಡ. ನೋಡು, ಈ ಇಸ್ಯೆಲ್ಲ ನೋಡ್ಕೊಳಕ್ಕೆ ಈ ನಂಜಿ ಇಲ್ವಾ? ದುಡ್ಡು ಖರ್ಚಾಯ್ತದೆ ಅಷ್ಟೇ. ಅದೆಲ್ಲ ನಾನು ನೋಡ್ಕೋತೀನಿ. ಮೊದ್ಲು ಹೇಳಿದಷ್ಟು ಮಾಡು. ನಾನು ಹೇಳಿದಷ್ಟು ಹೋಗಿ ಮಾಡು ಮೊದ್ಲು. ಆಯ್ತಾಯ್ತು, ಈಗಲೇ ಒಂಟೆ ನೋಡಿ. ಸಿಸ್ಟರ್ ಏನಂತೆ? ನನ್ನ ನೋಡ್ಕೊಂಡು ಯಾರೋ ಇಬ್ರು ಕನಕದುರ್ಗಕ್ಕೆ ಹೋಗಿದಾರಂತೆ. ಅಲ್ಲ ಸಿಸ್ಟರ್, ನಿನ್ನನ್ನು ನೋಡ್ಕೊಂಡು ಅಲ್ಲಿ ತನಕ ಹೋಗಿದಾರಂತ ಅಂತ ಕುತೂಹಲ ಯಾರಿಗೆ ಸಿಸ್ಟರ್? ನನಗೂ ಅದೇ ಗೊತ್ತಾಗ್ತಾ ಇಲ್ಲಣ್ಣ. ಎಷ್ಟು ವರ್ಷ ಇಲ್ದಿದ್ದು ಈಗ ಬಂದು ನಮ್ಮನ್ನು ಕಾಡ್ತಿದಾರಲ್ಲ. ಅಮ್ಮ, ಏನಾಯ್ತಮ್ಮ? ಏನಾಗ್ತಿದೆ? ಲಚ್ಚಿ, ಹೋಗು, ಬೇಗ ಹೋಗಿ ಸೃಜನ ಅವ್ರನ್ನ ಕರ್ಕೊಂಬ ಹೋಗು. ನೋಡು, ನಾನು ಇಲ್ಲೇ ಇದ್ದೀನಿ. ಯಾಕೆ ಪುಟ್ಟ? ಏನಾಯ್ತು ಅಜ್ಜಿಗೆ? ಏನಾಯ್ತು ಪುಟ್ಟಿ ಅಜ್ಜಿಗೆ? ಏನಾಯ್ತು ಮೇಡಮ್? ಏನಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಸುಜನ್ ಅವ್ರೆ. ಇದ್ದಕ್ಕಿದ್ದಾಗೆ ಈಗ ಆಡ್ತಿದ್ದಾಳೆ. ಉಸಿರಾಡಕ್ ತೊಂದರೆ ಆಗ್ತಿದೆ ಅನ್ಸುತ್ತೆ. ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೊಬಿಡಿ, ನಾನು ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ ರೀ. ಏನಾಯ್ತು ಡಾಕ್ಟರ್? ಏನಾಯ್ತು ಅಂತ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಉಸಿರಾಡ್ತಿದ್ದಾರೆ. ಡಾಕ್ಟರ್, ಯಾಕೆ ಹಿಂಗಾಯ್ತು? ಏನೂ ಆಗಿಲ್ಲ, ನಿದ್ರೆಯಲ್ಲಿ ಬೆಚ್ಚಿಬಿಟ್ಟಿದ್ದಾರೆ. ಏನು ಹೇಳ್ಕೊಳಕ್ ಆಗಲ್ಲ ಅಲ್ವಾ, ಸೊ ಅದಕ್ಕೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾನು ಮಾತ್ರೆ ಕೊಟ್ಟಿದ್ದೀನಿ, ಅವ್ರು ಆರಾಮಾಗಿ ಮಲ್ಕೊಳ್ಳಿ, ನೀವು ರಿಲ್ಯಾಕ್ಸ್ ಮಾಡಿ. ಯಾಕೆ ಮೇಡಮ್ ಅಳ್ತಿದ್ದೀರಾ? ಇವಾಗ ಅಮ್ಮ ಆರಾಮಾಗಿ ಮಲಗಿದಾರಲ್ಲ, ಮತ್ತೆ ಯಾಕೆ ಅಳ್ತಿರೋದು? ಥ್ಯಾಂಕ್ಸ್ ಸುರ್ಜನ್ ಅವ್ರೆ, ತುಂಬಾನೇ ಥ್ಯಾಂಕ್ಸ್. ಥ್ಯಾಂಕ್ಸಾ? ಏನಕ್ಕೆ ಮೇಡಮ್? ನೀವಿಲ್ಲ ಅಂದಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಿರ್ಲಿಲ್ಲ ನನಗೆ. ನಿಮ್ಮಿಂದ ತುಂಬಾನೇ ಸಹಾಯ ಆಗ್ತಿದೆ. ನಾವಿಲ್ಲಿ ಬಂದಿರೋದಕ್ಕೆ ನೀವು ನಮ್ ಜೊತೆ ಇಲ್ಲೇ ಇದ್ದು ಹಗಲು ರಾತ್ರಿ ಕಷ್ಟ ಪಡೋ ಹಾಗಾಗಿದೆ. ಥ್ಯಾಂಕ್ಸ್. ಅಯ್ಯೋ ಮೇಡಮ್, ಥ್ಯಾಂಕ್ಸ್ ಅಲ್ಲ. ಯಾಕೆ, ನನ್ನ ಮೇಲೆ ನಿಮ್ಮ ಋಣನೇ ಜಾಸ್ತಿ ಇದೆ. ನಿಮ್ಮ ಅಣ್ಣ ಆಗಲಿ ಅತ್ತಿಗೆ ಆಗಲಿ ಅವರೆಲ್ಲ ಮಾಡಿರೋ ಸಹಾಯ ಏನು ಚಿಕ್ಕದಾ? ಅದು ಅಲ್ಲದೆ ನೀವು ನನ್ನ ಹಳೆ ಫ್ರೆಂಡು. ನಾನು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಮೇಡಮ್? ಬಟ್ ಏನೇ ಹೇಳಿ ಮೇಡಮ್, ನೀವು ತುಂಬಾ ಗ್ರೇಟು. ಇಷ್ಟು ವರ್ಷದಿಂದ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಇಲ್ಲ ನೆಗ್ಲೆಕ್ಟ್ ಮಾಡಿ ಕೈ ಚೆಲ್ದೇನೆ ಅಮ್ಮನ್ನ ತುಂಬ ಹುಷಾರಾಗಿ ನೋಡ್ಕೋತಿದ್ದೀರಾ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಿಮ್ಮ ಇಷ್ಟು ವರ್ಷಗಳನ್ನ ಮಗುನ ಮತ್ತೆ ಅಮ್ಮನ ನೋಡ್ಕೊಳ್ಳೋಕೆ ಕಳೆದ್ಬಿಟ್ಟಿದ್ದೀರಾ. ಒಂದು ದಿನನೂ ನೀವು ನಿಮಗೋಸ್ಕರ ಬದುಕೇ ಇಲ್ಲ ಅನ್ಸುತ್ತೆ. ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್. ನಿಮ್ಮನ್ನು ನೋಡ್ತಿದ್ರೆ ಮನಸಲ್ಲೇ ಸಲ್ಯೂಟ್ ಹೊಡಿಬೇಕು ಅನ್ಸುತ್ತೆ. ನೀವು ಹೆಣ್ಮಕ್ಳುಗಳೇ ಹಾಗೆ ಮೇಡಮ್, ನಮಗಿಂತ ಜಾಸ್ತಿ ಸೆಂಟಿಮೆಂಟ್ ಇರ್ತೀರಾ. ಒಂದು ಲೆಕ್ಕದಲ್ಲಿ ನಮಗಿಂತ ಜಾಸ್ತಿ ಒಳ್ಳೆಯವ್ರಂದ್ರೂ ತಪ್ಪಿಲ್ಲ ಮೇಡಮ್. ಸಾರಿ ಮೇಡಮ್, ಫ್ಲೋಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನಿಮ್ಗೇನಾದರೂ ಬೇಕಿದ್ರೆ ಕಾಲ್ ಮಾಡಿ ಮೇಡಮ್, ನಾನು ಇಲ್ಲೇ ಇರ್ತೀನಿ. ಈ ಸೃಜನ್ ಅವ್ರು ಎಷ್ಟು ಒಳ್ಳೆಯವರು. ನಾನು ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ನನ್ನ ಬುದ್ಧಿನೇ ಸರಿ ಇಲ್ಲ. ಛೇ, ಹಾಳಾದವ್ನು ಎಲ್ಲೋದ್ನಪ್ಪ, ಇಲ್ಲೂ ಇಲ್ವಲ್ಲ. ಲೋ ಕೆಂಪ, ನನ್ ಗಂಡ ಎಂಟು ನೋಡ್ದ. ಇಲ್ಲಿಗೆ ಬಂದಿಲ್ಲ ಅವನು. ಇನ್ನೆಲ್ ಹೋದ? ಆ ಮಂಜುನಾಥ ಬಾರ್ ಹತ್ರ ಹೋಗಿರ್ಬೇಕು ನೋಡು. ಅದೆಲ್ಲದ್ಲ? ಹಿಂಗೋಗಿ ಲೆಫ್ಟ್ ಹೋಗು. ಬಾಯಿ ಒಣಗೈತೆ.
ಯಾವ ಆಯ್ತದೆ ಏನ್ ಬೇಕು ಕೊಡಪ್ಪ. ಅವ್ರೇನ್ ತಗೋತಾರ ನಂಗೆ ಗೊತ್ತಾ ಸರ್. ಗೊತ್ತಾ? ತಗೊಂಬನ್ನಿ ಮತ್ತೆ. ನಿಮಗೆ ಪ್ರೇಮ್. ಓಹ್ ಓಹ್ ಇದು ಬೇರೆ ಇದೆಯೋ? ಅದು ಇದ್ಮೇಲೆ ಇದು ಇರಲೇಬೇಕು. ನಿಮಗೆ ಅಭ್ಯಾಸ ಇಲ್ವೋ? ಇಲ್ಲ, ನನಗೆ ಹೊಗೆ ಹಾಕೋ ಅಭ್ಯಾಸ ಇಲ್ಲ. ಆನಂದ್ ಅವರು ಎಷ್ಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ, ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನೇ ಫೋನ್ ಮಾಡ್ಬಿಡ್ಲಾ? ಅರೆ, ಆನಂದ್ ಅವ್ರು ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ನೀವು ಆರಾಮಾಗಿರಿ. ಓಕೆ. ಅರೆ ಬಂದ್ರ? ತೋಡಿ ಏನಿದು? ತೆಗೆದು ನೋಡಿ. ಸೀರೆ ಪ್ರೀತಿಯಿಂದ ನಿಮಗೋಸ್ಕರ ಅಂತ ತಂದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ವೆಲ್ಕಮ್. ಈಗ ಇದನ್ನ ಉಟ್ಕೊಳ್ಳಿ, ಹೇಗೆ ಕಾಣುತ್ತೆ ಅಂತ ನಾನು ನೋಡ್ಬೇಕು. ಈಗ್ಲಾ? ಹೌದು. ಏ ಬೇಡ ಬೇಡ, ಸ್ಪೆಷಲ್ ಒಕೇಶನ್ ಬರಲಿ ಆಗ ಉಟ್ಕೋತೀನಿ. ಆಗ ಈ ಸೀರೆಗೆ ಮರ್ಯಾದೆ ಇರುತ್ತೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಹಾಗೆಲ್ಲ ಆಗಲ್ಲ. ಈಗ ನೀವು ಈ ಸೀರೆನಲ್ಲಿ ಹೇಗೆ ಕಾಣಿಸ್ತೀರಾ ಅಂತ ನಾನು ನೋಡ್ಬೇಕು. ಈಗಲೇ ಉಟ್ಕೊಳ್ಳಿ. ಸರಿ ಓಕೆ, ನಿಮ್ಮ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ, ಉಟ್ಕೋತೀನಿ. ಥ್ಯಾಂಕ್ ಯು.